10ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆದರದ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 9ನೆಯ ತರಗತಿಯ ಮೊದಲ ಪಾಠ ದ ಎನ್ಚಾಂಟೆಡ್ ಫೂಲ್ ಈ ಒಂದು ಪಾಠದ ಕನ್ನಡದ ವಿವರಣೆಯನ್ನು ಅಥವಾ ಇಡೀ ಪಾಠವನ್ನು ಕನ್ನಡದಲ್ಲಿ ಅದರ ತರ್ಜುಮೆ ಮಾಡ್ತಾ ಮುಂದುವರಿಯೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಪಾಠದ ಕನ್ನಡದ ಅರ್ಥ ದ ಎನ್ಚಾಂಟೆಡ್ ಫೂಲ್ ಅಂತಂದರೆ ಮಾಯಾ ಕೊಳ ಅಂತ ಹೇಳಿ ಅರ್ಥವನ್ನು ಕೊಡುತ್ತೆ. ದಿಸ್ ಬ್ಯೂಟಿಫುಲ್ ಲೆಸನ್ ಇಸ್ ರಿಟನ್ ಬೈ ಸಿ ರಾಜಗೋಪಾಲಾಚಾರಿ. ಈ ಒಂದು ಸುಂದರವಾದ ಪಾಠವನ್ನು ಸಿ ರಾಜಗೋಪಾಲಾಚಾರಿ ಅವರು ಬರೆದಿದ್ದಾರೆ. ಇಲ್ಲಿ ಬಹಳಷ್ಟು ಒಂದು ಸುಂದರವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಮಹಾಭಾರತದ ಕಥೆಯನ್ನು ಕೊಡಲಾಗಿದೆ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಒಂದೊಂದು ಶಬ್ದದ ಅರ್ಥವನ್ನು ತಿಳಿಯುತ್ತಾ ಹೋಗೋಣ. ಇನ್ ದ ಮಹಾಭಾರತದಲ್ಲಿ ದ ಪಾಂಡವಾಸ್ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಗೇಮ್ ಆಫ್ ಡೈಸ್ ಟು ದ ಕೌರವಾಸ್. ಇಲ್ಲಿ ಪಾಂಡವರು ಮತ್ತು ಕೌರವರು ಅನ್ನುವಂತಹ ಎರಡು ರಾಜಮನೆತನಗಳು, ಆ ಎರಡು ರಾಜಮನೆತನಗಳ ಬಗ್ಗೆ ಮೊದಲಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಪಾಂಡವರು ಅಂತಂದರೆ 5 ಜನ ಇರ್ತಕ್ಕಂಥವ್ರು, ಕೌರವರು ಅಂದರೆ 101 ಜನ ಇರ್ತಕ್ಕಂಥವ್ರು ಅಂಥೇಳಿ. ಇಲ್ಲಿ ಪಾಂಡವ ಮನೆತನದವರು ಏನು ಮಾಡ್ತಾರೆ ಅಂತಂದರೆ ದ ಪಾಂಡವಾಸ್ ಲಾಸ್ಟ್ ಎವ್ರಿಥಿಂಗ್ ಅಂದರೆ ತಮ್ಮ ಬಳಿ ಇರತಕ್ಕಂಥ ಎಲ್ಲವನ್ನು ಅವರು ಕಳೆದುಕೊಳ್ಳುತ್ತಾರೆ. ಪಾಂಡವಾಸ್ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಗೇಮ್ ಆಫ್ ಡೈಸ್ ಅಂತ ಹೇಳ್ತಾರೆ. ಹಾಗಾದರೆ ಈ ಒಂದು ಅವರೆಲ್ಲ ಆಸ್ತಿಯನ್ನು ಕಳ್ಕೊಂಡ್ರಲ್ಲ, ತಮ್ಮಲ್ಲಿರ್ತಕ್ಕಂಥ ಎಲ್ಲವನ್ನು ಕಳ್ಕೊಂಡ್ರಲ್ಲ. ಹಾಗಾದರೆ ಹೆಂಗೆ ಕಳ್ಕೊಂಡ್ರು ಅವರು ಅಂತಂದರೆ ಕೌರವರೊಂದಿಗೆ ಅವರು ಗೇಮ್ ಆಫ್ ಡೈಸ್ ಅಂತ ಹೇಳಿ ಕರಿತೇವೆ, ಅಥವಾ ಪಗಡೆ ಆಟ ಅಂತ ಹೇಳಿ ಕರಿತೀವಿ. ಆ ಆಟದಲ್ಲಿ ಕೌರವರಿಗೆ ತಮ್ಮಲ್ಲಿರ್ತಕ್ಕಂಥ ಎಲ್ಲವನ್ನು ಸೋತ್ಬಿಟ್ರು. ಆ್ಯಂಡ್ ಹ್ಯಾಡ್ ಟು ಲಿವ್ ಇನ್ ದ ಫಾರೆಸ್ಟ್ ಫಾರ್ 12 years. ಯಾವಾಗ ಕೌರವರಿಗೆ ಸಂಪೂರ್ಣವಾಗಿ ಎಲ್ಲವನ್ನು ಸೋತ್ಬಿಟ್ರು, ಆವಾಗ ಆ ಕೌರವರು ಇವರಿಗೆ 12 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸುವಂತೆ ಮಾಡಲಾಯಿತು. ಅಥವಾ ಅವರು ವನವಾಸ ಅಂದರೆ ಕಾಡಿನಲ್ಲಿ ಬದುಕುವಂತಹ ಒಂದು ಜೀವನವನ್ನು ಅವರಿಗೆ ಏನು ಅಂತಂದರೆ ಅದು ಪನಿಷ್ಮೆಂಟ್ ಅಥವಾ ಶಿಕ್ಷೆಯ ರೂಪದಲ್ಲಿ ಬಂತು ಅಂತ ಹೇಳ್ಬೋದು. ಇಲ್ಲಿ ಹೇಳ್ತಾರೆ ನೆಕ್ಸ್ಟ್ ಫಾರ್ 12 years ಡ್ಯೂರಿಂಗ್ ದಿಸ್ ಪೀರಿಯಡ್ ಅಂತ ಹೇಳ್ತಾರೆ. ಡ್ಯೂರಿಂಗ್ ದಿಸ್ ಪೀರಿಯಡ್ ಅಂತಂದರೆ ಈ ಒಂದು ಅವಧಿಯಲ್ಲಿ, ಯಾವ ಅವಧಿಯಲ್ಲಿ? ಈ 12 ವರ್ಷಗಳ ಅವಧಿಯಲ್ಲಿ. ಡ್ಯೂರಿಂಗ್ ದಿಸ್ ಪೀರಿಯಡ್ they had to constantly move from place to place for safety and to meet their daily needs. ಇಲ್ಲಿ ಪಾಂಡವರು ತಾವು ಕಾನ್ಸ್ಟಂಟ್ ಆಗಿ, ಸತತವಾಗಿ ಅನ್ನೋದಕ್ಕೆ ಇಲ್ಲಿ ಕಾನ್ಸ್ಟಂಟ್ಲಿ ಅಂತ ಹೇಳ್ತಾರೆ. ಡ್ಯೂರಿಂಗ್ ದಿಸ್ ಪೀರಿಯಡ್ ಈ ಅವಧಿಯಲ್ಲಿ, ದೇ ಅಂದರೆ ಪಾಂಡವರು, ದೇ ಹ್ಯಾಡ್ ಟು ಕಾನ್ಸ್ಟಂಟ್ಲಿ ಮೂವ್ ಅಂತ ಹೇಳ್ತಾರೆ. ಸತತವಾಗಿ ಅವರು ಮುಂದೆ ಸಾಗ್ತಾ ಇದ್ರು. ಫ್ರಾಮ್ ಪ್ಲೇಸ್ ಟು ಪ್ಲೇಸ್, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾ ಇದ್ರು. ಫಾರ್ ಸೇಫ್ಟಿ ಅಂದರೆ ರಕ್ಷಣೆಗಾಗಿ, ರಕ್ಷಣೆಯನ್ನು ಪಡೆಯುವುದಕ್ಕಾಗಿ, ಜೊತೆಗೆ ತಮ್ಮ ದಿನನಿತ್ಯದ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಅವರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾ ಇದ್ರು. ಒನ್ ಡೇ ಅಂದರೆ ಒಂದು ದಿನ. ಇನ್ ದ 12th year, 12th ಏನಂತಂದರೆ 12ನೇ ವರ್ಷದ ಒಂದು ದಿನ. 12ನೇ ವರ್ಷ ನಡೀತಾ ಇದೆ ಈಗ, 11 ವರ್ಷಗಳು ಕಳೆದಿವೆ. 12ನೇ ವರ್ಷದಲ್ಲಿದ್ದಾರೆ ಪಾಂಡವರು. ಆ ಒಂದು 12ನೇ ವರ್ಷದ ಒಂದು ದಿನ ದ ಪಾಂಡವಾಸ್ ಬ್ರದರ್ಸ್ ವಾಂಡರ್ಡ್ ಡೀಪ್ ಇನ್ ಟು ದ ಫಾರೆಸ್ಟ್. ಪಾಂಡವಾಸ್ ಸಹೋದರರು ಬಹಳಷ್ಟು ಆಳವಾಗಿರ್ತಕ್ಕಂತಹ ಕಾಡಿನಲ್ಲಿ ಅಡ್ಡಾಡ್ತಾ ಇದ್ದಾರೆ. ಇನ್ ಪರ್ಶೂಟ್ ಆಫ್ ಅ ಡೀರ್. ಯಾಕೆ ಅಡ್ಡಾಡ್ತಾ ಇದ್ದಾರೆ ಅವರು ಅಂತಂದರೆ ಇನ್ ಪರ್ಶೂಟ್ ಆಫ್ ಡೀರ್ ಅಂತಂದರೆ ಅವರು ಒಂದು ಜಿಂಕೆಯನ್ನು ಬೆನ್ನತ್ತಿಕೊಂಡು, ಪರ್ಶೂಟ್ ಅಂದರೆ ಬೆನ್ನತ್ತಿಕೊಂಡು ಅಂತ ಅರ್ಥವನ್ನು ಕೊಡುತ್ತೆ. ಬೆನ್ನತ್ತಿಕೊಂಡು ಏನು ಮಾಡಿದರು ಅಂತಂದರೆ ಅವರು ಆಳವಾಗಿರ್ತಕ್ಕಂತಹ ಒಂದು ಕಾಡಿಗೆ ಹೋಗಿದ್ದರು. ಸೊ ಇಲ್ಲಿ ಇಂಟ್ರೊಡಕ್ಷನ್ ನೋಡಿದ್ವಿ. ಇನ್ನು ಮುಂದೆ ಕತೆ ಏನಾಗುತ್ತೆ ಅಂಥೇಳಿ ನೋಡೋಣ. ಈಗ ಪಾಂಡವರು ಒಂದು ದಟ್ಟವಾದಂಥ ಅಡವಿಯೊಳಗಡೆ ಇದ್ದಾರೆ. ಅವರು ಜಿಂಕೆಯನ್ನು ಬೆನ್ನತ್ಕೊಂಡು ಹೋಗ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಏನಾಗುತ್ತೆ ಅನ್ನೋದನ್ನು ಈಗ ನೋಡೋಣ. ದ ಸನ್ ವಾಸ್ ಹಾಟ್ ಓವರ್ ಹೆಡ್. ಸೂರ್ಯ ನೆತ್ತಿಯ ಮೇಲೆ ಸುಡ್ತಾ ಇದ್ದ. ಆ್ಯಂಡ್ ದ 5 brothers ಗ್ರೇವ್ ಮೋರ್ ಆ್ಯಂಡ್ ಮೋರ್ ವಿಯರಿ ಆ್ಯಂಡ್ ಥರ್ಸ್ಟಿ. ಇಲ್ಲಿ 5 ಜನ ಸಹೋದರರು, ಪಾಂಡವ 5 ಜನ ಸಹೋದರರು ಗ್ರೇವ್ ಮೋರ್ ಆ್ಯಂಡ್ ಮೋರ್ ವಿಯರಿ ಅಂತಂದರೆ ದಣಿವಾಗುವುದು. ತುಂಬ ದಣದಿದ್ದಾರೆ, ಓಡಿ ದಣಿವಾಗಿದೆ ಅವರಿಗೆ.
ದಣಿವಿನ ಜೊತೆಗೆ ಒಂದಿಷ್ಟು ನೀರಡಿಕೆಯೂ ಆಗಿದೆ, ಅದಕ್ಕೆ ಥರ್ಸ್ಟಿ ಅಂತ ಹೇಳಿ ಕರಿತೀವಿ. ಯುಧಿಷ್ಠಿರ ಸ್ಯಾಂಕ್ ಡೌನ್, ಇದರಲ್ಲಿ ಮೊದಲನೆಯವನು ಅಂದರೆ ಪಾಂಡವರಲ್ಲಿ ಹಿರಿಯ ಅಣ್ಣ ಯಾರಂದರೆ ಯುಧಿಷ್ಠಿರ. ಆತ ಸ್ಯಾಂಕ್ ಡೌನ್ ಅಂಥೇಳಿ, ಸ್ಯಾಂಕ್ ಅಂದರೆ ಹೊರಗಿ ಕುಳಿತುಕೊಳ್ಳುವುದು ಅಂಥೇಳಿ, ಅಂದರೆ ಗಿಡಕ್ಕೆ ಆಧಾರ ಆಗಿ ಹೊರಗಿ ಕುಳಿತುಕೊಳ್ಳೋದಕ್ಕೆ ನಾವು ಸ್ಯಾಂಕ್ ಡೌನ್ ಅಂತ ಹೇಳ್ತೀವಿ. ಯುಧಿಷ್ಠಿರ ಸ್ಯಾಂಕ್ ಡೌನ್ ಅಂಡರ್ ಅ ಟ್ರೀ, ಯುಧಿಷ್ಠಿರ ಏನು ಮಾಡ್ತಾನೆ, ಹಿರಿಯನ್ನ ಒಂದು ಗಿಡಕ್ಕೆ ಆಧಾರವಾಗಿ ಕೆಳಗೆ ಕೂತ್ಕೋತಾನೆ. ಟು ರೆಸ್ಟ್, ಅದಕ್ಕೆ ಕೂತ್ಕೋತಾನೆ ಅಂದರೆ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕಾಗಿ. ಆ್ಯಂಡ್ ಸೇಡ್ ಟು ನಕುಲ, ಮತ್ತು ನಕುಲ ಅತ್ಯಂತ ಕಿರಿಯ ಸಹೋದರ ನಕುಲನಿಗೆ ಹೇಳ್ತಾನೆ, ಬ್ರದರ್ ತಮ್ಮ, ಕ್ಲೈಂಬ್ ದ್ಯಾಟ್ ಟ್ರೀ, ಆ ಗಿಡವನ್ನು ಹತ್ತು, ಆ್ಯಂಡ್ ಸಿ ಮತ್ತು ನೋಡು, ವೆದರ್ ದೇರ್ ಈಸ್ ಎನಿ ಪೂಲ್ ಆರ್ ರಿವರ್ ನಿಯರ್ ಬೈ, ಇಲ್ಲಿ ಸಮೀಪದಲ್ಲಿ ಯಾವುದಾದ್ರೂ ಕೊಳ ಅಥವಾ ನದಿ ಇದೆಯೇನು ಸಮೀಪದಲ್ಲಿ ಅಂತ ನೋಡು ಅಂತ ಹೇಳ್ತಾನೆ. ಹೆಂಗೆ ನೋಡಬೇಕಾತ, ಒಂದು ಗಿಡವನ್ನು ಹತ್ತಬೇಕು, ಗಿಡವನ್ನು ಹತ್ತಿ ಅಲ್ಲಿ ಅಕ್ಕಪಕ್ಕದಲ್ಲೆಲ್ಲಾದರೂ ಕೊಳ ಇದೆಯೇ ಅಥವಾ ನದಿ ಇದೆಯೇ ಅಂಥೇಳಿ ಆತ ನೋಡಬೇಕು. ನಕುಲ ಕ್ಲೈಂಬ್ಡ್ ದ ಟ್ರೀ, ನಕುಲ ಏನು ಮಾಡ್ತಾನೆ, ಅಣ್ಣನ ಮಾತಿನಂತೆ ಆತ ಗಿಡವನ್ನು ಹತ್ತಾನೆ. ಲುಕ್ಡ್ ಅರೌಂಡ್ ಆ್ಯಂಡ್ ಸೇಡ್, ಸುತ್ತಲೂ ನೋಡಿ ಹೇಳ್ತಾನೆ. ಆಟ್ ಅ ಲಿಟಲ್ ಡಿಸ್ಟೆನ್ಸ್, ಸ್ವಲ್ಪ ದೂರದಲ್ಲಿ, ಐ ಸಿ ವಾಟರ್ ಪ್ಲ್ಯಾಂಟ್ಸ್, ನಾನು ನೀರಿನಲ್ಲಿ ಬೆಳೆಯುವಂಥ ಸಸ್ಯಗಳನ್ನು ನೋಡಿದೆ. ಆ್ಯಂಡ್ ಕ್ರೇನ್ಸ್, ಕ್ರೇನ್ಸ್ ಅಂದರೆ ನೀರಿನಲ್ಲಿರ್ತಕ್ಕಂಥ ಪಕ್ಷಿಗಳು, ಅಥವಾ ನೀವು ಬಾತುಕೋಳಿ ಅಂತ ಕರಿತೀರಿ ಅಥವಾ ಬಿಳಿಯ ಪಕ್ಷಿ ಅಂತ ಕರಿತೀರಲ್ಲ ಅದು. ದೇರ್ ಮಸ್ಟ್ ಸರ್ಟನ್ಲಿ ಬಿ ವಾಟರ್ ದೇರ್, ಆತ ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾನೆ, ತುಂಬ ವಿಶ್ವಾಸದಿಂದ ಹೇಳ್ತಾನೆ, ಖಚಿತಪಡಿಸಿ ಹೇಳ್ತಾನೆ ಅಲ್ಲಿ ನೀರಿದೆ, ಯಾಕಂದರೆ ಅಲ್ಲಿ ವಾಟರ್ ಪ್ಲ್ಯಾಂಟ್ಸ್ ಇದೆ, ಕ್ರೇನ್ಸ್ ಇದೆ ಅಂದಮೇಲೆ ನೀರಿರಲೇಬೇಕು ಅಂತೇಳಿ ನಕುಲ ಹೇಳ್ತಾನೆ. ಆಗ ಯುಧಿಷ್ಠಿರ ಸೆಂಟ್ ಹಿಮ್ ಟು ಫೆಚ್ ಸಮ್ ವಾಟರ್ ಟು ಡ್ರಿಂಕ್, ಯುಧಿಷ್ಠಿರ ನಕುಲನನ್ನು ಕಳಿಸ್ತಾನೆ, ಹೋಗು ಒಂದಿಷ್ಟು ಕುಡಿಲಿಕ್ಕೆ ನೀರನ್ನು ತೆಗೆದುಕೊಂಡು ಬರೋಗು ಅಂತ ಹೇಳಿ ಕಳಿಸ್ತಾನೆ. ಯುಧಿಷ್ಠಿರ ಸೆಂಟ್ ಹಿಮ್ ಅಂದರೆ ಯುಧಿಷ್ಠಿರ ನಕುಲನನ್ನು ಕಳಿಸಿದ ನೀರು ತರಲಿಕ್ಕೆ. ನಕುಲ ವಾಸ್ ಗ್ಲ್ಯಾಡ್, ನಕುಲ ತುಂಬ ಸಂತೋಷಪಟ್ಟ. ವ್ಯಾನ್ ಹಿ ಗಾಟ್ ಟು ದ ಪ್ಲೇಸ್, ಯಾವಾಗ ನೀರಿರ್ತಕ್ಕಂಥ ಸ್ಥಳಕ್ಕೆ ಬಂದಲ್ಲ ನಕುಲ ಅವಾಗ ತುಂಬ ಸಂತೋಷಪಟ್ಟ. ಆ್ಯಂಡ್ ಸಾ ದ್ಯಾಟ್, ಮತ್ತು ನೋಡ್ತಾನೆ, ದೇರ್ ವಾಸ್ ಅ ಫೂಲ್, ಅಲ್ಲೊಂದು ಕೊಳ ಇತ್ತು. ಹಿ ವಾಸ್ ವೆರಿ ಥರ್ಸ್ಟಿ, ಆತನಿಗೆ ತುಂಬ ಬಾಯಾರಿಕೆ ಆಗಿತ್ತು. ಹಿಮ್ಸೆಲ್ಫ್, ಅವನಷ್ಟಕ್ಕೆ. ಆ್ಯಂಡ್ ಸೊ ಥಾಟ್ ಆಫ್ ಕ್ವೆಂಚಿಂಗ್ ಹಿಸ್ ಥರ್ಸ್ಟ್ ಫಸ್ಟ್, ಮೊದಲು ತಾನು ನೀರು ಕುಡಿಬೇಕು, ತನ್ನ ದಾಹವನ್ನು ಇಂಗಿಸಿಕೊಳ್ಳುವುದಕ್ಕೆ ಕ್ವೆಂಚಿಂಗ್ ಅಂತ ಕರೀತೇವೆ. ಕ್ವೆಂಚಿಂಗ್ ಅಂದರೆ ಆತ ದಾಹವನ್ನು ಇಂಗಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟ. ಥಾಟ್ ಹೀಸ್ ಥರ್ಸ್ಟ್ ಫಸ್ಟ್ ಬಿಫೋರ್ ಟೇಕಿಂಗ್ ವಾಟರ್ ಇನ್ ದ ಕ್ವಾವರ್ ಅಂತ ಹೇಳ್ತಾರೆ. ಅಂದರೆ ಕ್ವಾವರ್ ಅಂದರೆ ಈ ಬಾಣಗಳನ್ನು ಇರ್ತಕ್ಕಂಥ ಸ್ಥಳ, ಒಂದು ಏನಿರುತ್ತೆ ಅಂದರೆ ಒಂದು ಸಲಕರಣೆ ಇರುತ್ತೆ, ಆ ಸಲಕರಣೆ ಬಾಣಗಳನ್ನ ಇರ್ತಕ್ಕಂಥ ಸಲಕರಣೆಗೆ ನಾವು ಕ್ವಾವರ್ ಅಂತ ಕರಿತೀವಿ. ಆ ಕ್ವಾವರ್ನಲ್ಲಿ ಏನು ಮಾಡ್ತಾನೆ ಆತ, ಅಥವಾ ಅದಕ್ಕೆ ಬತ್ತಳಿಕೆ ಅಂತ ಕರಿತೀವಿ. ಆ ಬತ್ತಳಿಕೆಯನ್ನು ತೆಗೆದುಕೊಂಡು ಹೋಗಿರ್ತಾನೆ ನಾವು ನೀರು ತರೋದಕ್ಕಾಗಿ. ಅದರಲ್ಲಿ ನೀರು ತುಂಬಕ್ಕಿಂತ ಮುಂಚೆ ಏನು ಮಾಡ್ತಾನೆ, ತಾನು ಕುಡಿಬೇಕು ಅಂತ ವಿಚಾರ ಮಾಡ್ತಾನೆ. ಫಾರ್ ಹೀಸ್ ಬ್ರದರ್ಸ್, ಆತ ಕ್ವಾವರ್ನಲ್ಲಿ ಯಾರಿಗೆ ನೀರು ಒಯ್ತಾ ಇದ್ದ ಅಂತಂದರೆ, ಯಾರು ಒಯ್ಯೋನಿದ್ದ ಅಂತಂದರೆ ತನ್ನ ಸಹೋದರರಿಗೆ. ಬಟ್ ನೋ ಸೂನರ್ ಡಿಡ್, ಅಂದರೆ ಎಷ್ಟು ಬೇಗೋ ಅಷ್ಟು ಬೇಗನೆ ಅಂತ ಹೇಳ್ತೀವಿ. ಬಟ್ ನೋ ಸೂನರ್ ಡಿಡ್ ಹಿ ಡಿಪ್ ಹೀಸ್ ಹ್ಯಾಂಡ್ ಇನ್ ದ ಟ್ರಾನ್ಸ್ಪರೆಂಟ್ ವಾಟರ್, ಇಲ್ಲಿ ಬಟ್ ನೋ ಸೂನರ್ ಡಿಡ್, ಹೀಗೆ ನೀರು ಕುಡಿಬೇಕಂತೇಳಿ ಆ ಕೊಳದಲ್ಲಿ ತನ್ನ ಕೈಯನ್ನು ಅದ್ದುತ್ತಾ ಇದ್ದಾನೆ, ಅದ್ದೋದಕ್ಕೆ ಡಿಫ್ ಅಂತ ಕರಿತೇವೆ. ಹೀಸ್ ಹ್ಯಾಂಡ್ ಇನ್ ದ ಟ್ರಾನ್ಸ್ಪರೆಂಟ್ ವಾಟರ್, ಒಂದು ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥದ್ದು ಅಂದರೆ ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು, ಪಾರದರ್ಶಕವಾಗಿರ್ತಕ್ಕಂಥದ್ದು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಆ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ವಾಟರ್ನಲ್ಲಿ ಕೈ ಅದ್ದುವುದಕ್ಕೆ ಹೋಗ್ತಾನೆ. ಅದು ಹೊತ್ತಿಗೆ ಹಿ ಹರ್ಡ್ ಅ ವಾಯ್ಸ್, ಒಂದು ಧ್ವನಿ ಆತನಿಗೆ ಕೇಳಿ ಬರುತ್ತೆ. ವಿಚ್ ಸೇಡ್, ಯಾವುದು ಹೇಳುತ್ತೆ ಏನಂತೇಳಿ, ಸ್ಟಾಪ್ ನಕುಲ, ಅದೇನಂತ ಹೇಳುತ್ತೆ ಧ್ವನಿ, ಸ್ಟಾಪ್ ನಕುಲ, ನಕುಲ ನಿಲ್ಲು. ಡು ನಾಟ್ ಡ್ರಿಂಕ್, ನೀರು ಕುಡಿಬೇಡ. ದಿಸ್ ಪೂಲ್ ಈಸ್ ಬಿಲಾಂಗ್ಸ್ ಟು ಮೀ, ಈ ಒಂದು ಕೊಳ ನನ್ನದು ಅಂತ ಯಾವುದೋ ಒಂದು ವಾಯ್ಸ್ ಹೇಳುತ್ತೆ. ಓ ಸನ್ ಆಫ್ ಮಾದ್ರಿ, ಇಲ್ಲಿ ನಕುಲ ಅಂತಕ್ಕಂಥವನು ಮಾದ್ರಿಯ ಮಗ. ನಕುಲ ಅಂತಕ್ಕಂಥವನು ಯಾರ ಮಗ, ಮಾದ್ರಿಯ ಮಗ. ಆನ್ಸರ್ ಮೈ ಕ್ವಶನ್ಸ್, ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರಿಸು. ಆ್ಯಂಡ್ ದೆನ್ ಡ್ರಿಂಕ್ ದ ವಾಟರ್, ಆಮೇಲೆ ನೀನು ನೀರು ಬೇಕಾದರೆ ಕುಡಿ ಅಂತ ಆ ಒಂದು ವಾಯ್ಸ್ ಹೇಳುತ್ತೆ. ನಕುಲ ವಾಸ್ ಸರ್ಪ್ರೈಸ್ಡ್, ನಕುಲನಿಗೆ ಆಶ್ಚರ್ಯವೂ ಆಶ್ಚರ್ಯ, ಇದನ್ನು ಧ್ವನಿ ಮಾತ್ರ ಕೇಳಿಸ್ತಾ ಇದೆ, ವ್ಯಕ್ತಿ ಕಾಣಿಸ್ತಾ ಇಲ್ಲ ಅಂಥೇಳಿ ಆತನಿಗೆ ಆಶ್ಚರ್ಯ ಆಗುತ್ತೆ. ಬಟ್ ಕ್ಯಾರಿಡ್ ಅವೇ ಬೈ ಹೀಸ್ ಇಂಟೆನ್ಸ್ ಥರ್ಸ್ಟ್, ಭಾಳ ತೀವ್ರವಾಗಿರ್ತಕ್ಕಂಥ ನೀರಡಿಕೆ ಆದ್ದರಿಂದಾಗಿ ಆತ ಆ ಒಂದು ತೀವ್ರವಾಗಿರ್ತಕ್ಕಂಥ ನೀರಡಿಕೆಯಿಂದ ನೀರು ಕುಡಿಯೋದಕ್ಕೆ ಆರಂಭ ಮಾಡ್ತಾನೆ ಅಂತೇಳಿ. ಥರ್ಸ್ಟ್ ಆ್ಯಂಡ್ ಹೀಡ್ಲೆಸ್ ಆಫ್ ದ ವಾರ್ನಿಂಗ್, ಹೀಡ್ಲೆಸ್ ಅಂದರೆ ಆ ಒಂದು ವಾರ್ನಿಂಗ್ ಎಚ್ಚರಿಕೆ ಕಡೆಗೆ ಆತ ಗಮನ ಕೊಡೋದೇ ಇಲ್ಲ.
ಹಿ ನೆಲ್ಟ್ ಡೌನ್ ಅಂದರೆ ತನ್ನ ಮೊಣಕಾಲೂರಿ ಏನು ಮಾಡ್ತಾನೆ, ಕೊಳದಲ್ಲಿರ್ತಕ್ಕಂಥ ನೀರನ್ನು ತೆಗೆದುಕೊಳ್ಬೇಕಂತೇಳಿ ತನ್ನ ಮೊಣಕಾಲನ್ನು ಊರ್ತಾನೆ. ಹಿ ನೆಲ್ಟ್ ಡೌನ್ ಆ್ಯಂಡ್ ಬಿಗ್ಯಾನ್ ಟು ಡ್ರಿಂಕ್, ನೀರನ್ನು ಕುಡಿಯೋದಕ್ಕೆ ಆರಂಭ ಮಾಡ್ತಾನೆ. ಆಟ್ ಒನ್ಸ್ ಹಿ ಬಿಗ್ಯಾನ್ ಟು ಫೀಲ್ ಟೆರಿಬಲಿ ಡ್ರೌಸಿ, ಅದು ಯಾವಾಗ ನೀರು ಕುಡಿಯೋದಕ್ಕೆ ಆರಂಭ ಮಾಡ್ತಾನೆ ಆತನಿಗೆ ಒಮ್ಮೆಗೆ ಏನಾಗುತ್ತೆ ಅಂತಂದರೆ ಬಹಳ ಭಯಂಕರವಾಗಿರ್ತಕ್ಕಂಥ ನಿದ್ದೆ ಬಂದ ಹಾಗೆ ಆಗಿ ಆತ ಅಲ್ಲೇ ಬಿದ್ದುಕೊಂಡ್ಬಿಡ್ತಾನೆ ಅಥವಾ ಬಿದ್ದು ಬಿಡ್ತಾನೆ. ಆ್ಯಂಡ್ ಹಿ ಫೆಲ್ ಡೌನ್, ಆಲ್ ಅಪೀರಿಯನ್ಸ್ ಡೈಡ್. ಹೆಂಗೆ ಬಿದ್ದುಕೊಂಡ ಅಂತಂದರೆ ಒಬ್ಬ ಸತ್ತ ವ್ಯಕ್ತಿ ಹೇಗೆ ಬಿದ್ದುಕೊಂಡಿರ್ತಾನಲ್ಲ ಆ ರೀತಿಯಾಗಿ ಆತ ಬಿದ್ದುಕೊಂಡ್ಬಿಟ್ಟ. ಮುಂದೆ 3ನೇ ಪ್ಯಾರಾಗ್ರಾಫನ್ನು ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಅ ಲಾಂಗ್ ಟೈಮ್, ಬಹಳ ಹೊತ್ತಾಯಿತು ನಕುಲ ನೀರು ತರೋದಕ್ಕೆ ಹೋಗಿ, ಆದರೆ ಇನ್ನೂ ಹಿಂತಿರುಗಿ ಬಂದಿರಲಿಲ್ಲ. ಆ ಕಾರಣಕ್ಕಾಗಿ ಈಗ ಯುಧಿಷ್ಠಿರ ಸೆಂಟ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ಯುಧಿಷ್ಠಿರ ಏನು ಮಾಡ್ತಾನೆ, ಇನ್ನೊಬ್ಬ ಸಹೋದರನಾಗಿರ್ತಕ್ಕಂಥ ಸಹದೇವನನ್ನು ಸಹಿತ ಏನು ಮಾಡ್ತಾನೆ, ಏನಾಗಿದೆ ನೋಡ್ಕೊಂಡು ಬರೋಗು, ಅದನಿಗೆ ನೀರು ತರಲಿಕ್ಕೆ ಕಳಿಸಿದ್ದೆ, ಇನ್ನೂ ಹಿಂತಿರುಗಿ ಬರಲಿಲ್ಲ ಅಂತ ಹೇಳ್ತಾನೆ. ಸಹದೇವ ಆಲ್ಸೋ ಇಗ್ನೋರ್ಡ್ ದ ವಾರ್ನಿಂಗ್, ಸಹದೇವನು ಸಹಿತ ಏನು ಮಾಡ್ತಾನೆ, ನೀರು ಕುಡ್ಲಿಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಧ್ವನಿ ಕೇಳಿಸುತ್ತೆ. ಆ ಧ್ವನಿ ಹೇಳುತ್ತೆ, ಈ ಒಂದು ಕೊಳ ನನ್ನದು, ಇಲ್ಲಿ ನೀರು ಕುಡಿಬೇಡ ನೀನು, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಕೇಳುತ್ತೆ. ಸಹದೇವ ಏನು ಮಾಡ್ತಾನೆ, ಅದನ್ನು ಸಹಿತ ಕಡೆಗಣಿಸ್ತಾನೆ. ಇಗ್ನೋರ್ಡ್ ದ ವಾರ್ನಿಂಗ್, ಎಚ್ಚರಿಕೆಯನ್ನು ಕಡೆಗಣಿಸಿ ಹಿ ಡ್ರ್ಯಾಂಕ್ ದ ವಾಟರ್, ಅವನು ನೀರು ಕುಡಿದು ಬಿಡ್ತಾನೆ. ಆ್ಯಂಡ್ ಅಟ್ ಒನ್ಸ್ ಡ್ರಾಪ್ ಡೌನ್, ಅವನು ಸಹಿತ ಏನಾಗ್ತಾನೆ ಅಂತಂದರೆ ಅಲ್ಲಿ ಕೆಳಗೆ ಸತ್ತವ್ರ ಥರ ಬಿದ್ಕೊಂಡು ಬಿಡ್ತಾನೆ ಅಥವಾ ಬಿದ್ದು ಬಿಡ್ತಾನೆ. ವೆನ್ ಸಹದೇವ ಟು ಫೇಲ್ ಟು ರಿಟರ್ನ್, ಯಾವಾಗ ಸಹದೇವನು ಕೂಡ ಹಿಂತಿರುಗಿ ಬರೋದಕ್ಕೆ ವಿಫಲನಾದ, ಯುಧಿಷ್ಠಿರ ಸೆಂಟ್ ಅರ್ಜುನ ಟು ಸಿ ವೆದರ್ ದ ಬ್ರದರ್ಸ್ ಹ್ಯಾಡ್ ಮೆಟ್ ವಿತ್ ಎನಿ ಡೇಂಜರ್. ಏನು ಮಾಡ್ತಾನೆ ಯುಧಿಷ್ಠಿರ, ಇನ್ನೊಬ್ಬ ಸಹೋದರನಾಗಿರ್ತಕ್ಕಂಥ ಅರ್ಜುನನನ್ನು ಕಳಿಸ್ತಾನೆ, ಹೋಗು ನಿನ್ನ 2 ಜನ ಸಹೋದರರು ನೀರು ತರಲಿಕ್ಕೆ ಹೋದವರು ವಾಪಸ್ ಬಂದಿಲ್ಲ, ಅವ್ರಿಗೇನಾದರೂ ಅಪಾಯ ಆಗಿದೆ ಏನು ನೋಡ್ಕೊಂಡು ಬರೋ ಹೋಗು ಅಂಥೇಳಿ ಕಳಿಸ್ತಾರೆ. ಅರ್ಜುನ ವೆಂಟ್ ಸ್ವಿಫ್ಟ್ಲಿ, ಅರ್ಜುನ ಬಹಳಷ್ಟು ವೇಗವಾಗಿ ಹೋಗ್ತಾನೆ. ಹಿ ಸಾ ಹಿಸ್ ಬ್ರದರ್ಸ್ ಲೈಯಿಂಗ್ ಡೈಡ್ ನಿಯರ್ ದ ಫೋಲ್, ಆತ ತನ್ನ ಬ್ರದರನ್ನು, ಅವರು 2 ಜನ ಸಹೋದರರು ಅಲ್ಲಿ ಸತ್ತು ಬಿದ್ದಿರೋ ಥರ ಇರೋ ದೃಶ್ಯವನ್ನು ನೋಡ್ತಾನೆ. ಹಾರ್ಟ್ ಬ್ರೋಕನ್, ಆತನಿಗೆ ತುಂಬ ದುಃಖ ಆಗುತ್ತೆ. ವಿತ್ ಅ ಗ್ರಿಫ್ ಅಂದರೆ ದುಃಖವನ್ನು ಪಡ್ತಾನೆ. ಹಿ ವಾಂಟೆಡ್ ಟು ಅವೇಂಜ್ ದೇರ್ ಡೆತ್ಸ್, ಅವರ ಸಾವಿಗೆ ಕಾರಣರಾಗಿರ್ತಕ್ಕಂಥವರ ವಿರುದ್ಧ ಆತ ಸೇಡು ತೀರಿಸ್ಕೋಬೇಕು ಅಂತ ಹವಣಿಸ್ತಾ ಇದ್ದಾನೆ. ಹವೇವರ್, ಹೀಗಿದ್ದರೂ ಹಿ ಟು ವಾಸ್ ಓವರ್ವೆಲ್ಮ್ಡ್ ಬೈ ಅ ಮಾನ್ಸ್ಟ್ರಸ್ ಥರ್ಸ್ಟ್, ಅವನು ಕೂಡ ಏನಾಗ್ತಾನೆ ಅಂದರೆ ಆ ಒಂದು ಮಾನ್ಸ್ಟರಸ್ ರಾಕ್ಷಸರ ಇರತಕ್ಕಂತಹ ನೀರಿನ ದಾಹಕ್ಕೆ ಆತನೂ ಸಹಿತ ಏನಾಗ್ತದಪ್ಪ ಅಂದರೆ ಅವನ ವಾರ್ನಿಂಗನ್ನು ಮರೆತು ಬಿಟ್ಟು ವಿಚ್ ಕಂಪೇಲ್ಡ್ ಹಿಮ್ ಟುವರ್ಡ್ಸ್ ದ ಪ್ಯಾಟಲ್ ಫುಲ್, ಅದು ನೀರು ಕುಡಿಯೋದಕ್ಕೆ ಆತನನ್ನು ಕರ್ಕೊಂಡು ಹೋಗಿಬಿಡುತ್ತೆ. ಯಾವುದು ಥರ್ಸ್ಟ್ ಅಂತಕ್ಕಂಥದ್ದು ಅಥವಾ ನೀರಡಿಕೆ ಅಂತಕ್ಕಂಥದ್ದು ಆತನನ್ನು ಏನು ಮಾಡುತ್ತೆ, ಅದು ಫೂಲ್ ಕಡೆಗೆ ಸೆಳೆಯುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಅದರ ಪ್ರಶ್ನೋತ್ತರಗಳನ್ನು ಕೇಳಲಾಗಿದೆ. ಈಗ 4ನೇ ಪ್ಯಾರಾಗ್ರಾಫನ್ನು ನೋಡೋಣ. ಅಗೇನ್ ದ ವಾರ್ನಿಂಗ್ ವಾಯ್ಸ್ ವಾಸ್ ಹರ್ಡ್, ಮತ್ತೆ ಆ ಒಂದು ವಾರ್ನಿಂಗ್ ವಾಯ್ಸ್, ಎಚ್ಚರಿಕೆಯ ಒಂದು ಧ್ವನಿ ಕೇಳಿ ಬರುತ್ತೆ. ಯಾರಿಗೆ? ಅರ್ಜುನನಿಗೆ. ಆನ್ಸರ್ ಮೈ ಕ್ವಶನ್ಸ್ ಬಿಫೋರ್ ಯು ಡ್ರಿಂಕ್ ದ ವಾಟರ್, ನೀರು ಕುಡಿಯೋದಕ್ಕಿಂತ ಮುಂಚೆ ಏನು ಮಾಡಬೇಕು, ನೀನು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಆ ಒಂದು ವಾಯ್ಸ್ ಹೇಳುತ್ತೆ. ದಿಸ್ ಫೂಲ್ ಈಸ್ ಮೈನ್ ಅಂತ ಹೇಳುತ್ತೆ, ಅದು ಈ ಒಂದು ಕೊಳ ನನ್ನದು ಅಂತ ಹೇಳುತ್ತೆ. ಇಫ್ ಯು ಡಿಸ್ಒಬೇ, ಒಂದು ವೇಳೆ ನೀನು ಅವಿಧೇಯನಾದರೆ, ನೀನು ನನಗೆ ಅವಿಧೇಯನಾದರೆ, ಯು ವಿಲ್ ಫಾಲೋ ಯುವರ್ ಬ್ರದರ್ಸ್, ನಿಮ್ಮ ಸಹೋದರರಿಗೆ ಆಗಿರ್ತಕ್ಕಂಥ ಗತಿಯು ನಿನಗೆ ಆಗುತ್ತೆ ಅಂತ ಹೇಳಿ ಆ ವಾಯ್ಸ್ ಹೇಳುತ್ತೆ. ಅರ್ಜುನ ಬಿಕೇಮ್ ವೆರಿ ಆ್ಯಂಗ್ರಿ, ಅರ್ಜುನಿಗೆ ತುಂಬ ಸಿಟ್ಟು ಬರುತ್ತೆ. ಹಿ ಕ್ರೈಡ್ ಹೂ ಆರ್ ಯು, ಜೋರಾಗಿ ಚೀರ್ತಾನೆ ಆತ, ಯಾರು ನೀನು, ಕಮ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಟು ಮೀ, ಬಾ ನನ್ನ ಮುಂದೆ ಬಂದು ನಿಂತ್ಕೊ ನೀನು, ಆ್ಯಂಡ್ ಐ ವಿಲ್ ಕಿಲ್ ಯು, ನಾನು ನಿನ್ನ ಕೊಂದುಬಿಡ್ತೀನಿ. ಹಿ ಶೂಟ್ ಶಾರ್ಪ್ ಆ್ಯರೋಸ್ ಇನ್ ದ ಡೈರೆಕ್ಷನ್ ಆಫ್ ದ ವಾಯ್ಸ್, ಈ ಅರ್ಜುನನಿಗೆ ಶಬ್ದವೇದಿ ಗೊತ್ತಿರುತ್ತೆ, ಹೀಗಾಗಿ ಶಬ್ದ ಯಾವ ಸ್ಥಳದಿಂದ ಬರ್ತಾ ಇದೆಯೋ ಆ ಒಂದು ದಿಕ್ಕಿನ ಕಡೆಗೆ ಏನು ಮಾಡ್ತಾನೆ, ತನ್ನ ಬಾಣಗಳನ್ನು ಪ್ರಯೋಗ ಮಾಡ್ತಾನೆ. ದ ಇನ್ವಿಸಿಬಲ್ ಬೀಯಿಂಗ್ ಲಾಫ್ಡ್ ಇನ್ ಸ್ಟೋನ್ ಆ್ಯಂಡ್ ಸೆಡ್, ಆ ಇನ್ವಿಸಿಬಲ್ ಕಣ್ಣಿಗೆ ಕಾಣುವಂತಹ ಒಂದು ವ್ಯಕ್ತಿ ಅಥವಾ ಜೀವ ಏನು ಮಾಡುತ್ತೆ ಅಂದರೆ ಬೀಯಿಂಗ್ ಲಾಫ್ಡ್, ಈತ ತಾನು ಬಾಣ ಪ್ರಯೋಗ ಮಾಡೋದನ್ನು ನೋಡಿ ನಗೋದಕ್ಕೆ ಆರಂಭ ಮಾಡುತ್ತೆ. ಹೇಗೆ ಅಂತಂದರೆ ಇನ್ ಸ್ಕ್ರೋನ್ ಆ್ಯಂಡ್ ಸೆಡ್, ಸ್ಕ್ರೋನ್ ಅಂದರೆ ಅಪಹಾಸ ಮಾಡುತ್ತಾ ನಗುತ್ತೆ. ಯುವರ್ ಆ್ಯರೋಸ್ ಕಾನ್ ಟಚ್ ಮೀ, ನಿನ್ನ ಒಂದು ಬಾಣಗಳು ನನ್ನನ್ನು ಮುಟ್ಟುವುದಿಲ್ಲ. ಅರ್ಜುನ ವಾಂಟೆಡ್ ಟು ಡೆಸ್ಟ್ರಾಯ್ ದಿಸ್ ಅನ್ಸಿನ್ ಫೋಯ್, ಅರ್ಜುನ ಅಂತಕ್ಕಂಥವನು ಈ ಕಣ್ಣಿಗೆ ಕಾಣದ ಶತ್ರುವನ್ನು ನಾಶಪಡಿಸಬೇಕು ಅಂತ ಅಂದ್ಕೊಳ್ತಾನೆ. ಬಟ್ ಫಸ್ಟ್ ಹಿ ಹ್ಯಾಡ್ ಟು ಕ್ವೆಂಚ್ ಹಿಸ್ ಟೆರಿಬಲ್ ಥರ್ಸ್ಟ್, ಮೊದಲು ತನ್ನ ಭಯಾನಕವಾಗಿರ್ತಕ್ಕಂತಹ ನೀರಡಿಕೆಯನ್ನು ಏನು ಮಾಡಬೇಕು, ಕ್ವೆಂಚ್, ಅದನ್ನು ನೀಗಿಸಿಕೊಳ್ಳಬೇಕು ಅಂತ ಅಂದ್ಕೊಳ್ತಾನೆ. ಸೊ
ಸೊ ಹಿ ಡ್ರ್ಯಾಂಕ್ ದ ವಾಟರ್ ಆ್ಯಂಡ್ ಆಲ್ಸೋ ಫೆಲ್ ಡೌನ್ ಡೈಡ್. ಆತನು ಸಹಿತ ನೀರು ಕುಡಿದ್ಬಿಟ್ಟು ಏನು ಮಾಡ್ತಾನಂದರೆ ಅವನ ಸಹೋದರ ಹೇಗೆ ಬಿದ್ದಿದ್ರಲ್ಲ ಅವನು ಸಹಿತ ಹಾಗೆ ಬಿದ್ಕೊಂಡು ಬಿಡ್ತಾನೆ. ಇನ್ನು 5ನೇ ಪ್ಯಾರಾಗ್ರಾಫನ್ನು ನೋಡೋಣ. ಆಫ್ಟರ್ ಅನದರ್ ಆಂಕ್ಸಿಯಸ್ ವೇಟ್, ಇನ್ನೊಂದು ಚಿಂತೆ ಯುಧಿಷ್ಠರನಿಗೆ ಕಾದಿತ್ತು. ಏನು ಅಂತಂದರೆ ಯುಧಿಷ್ಠರ ಟರ್ನ್ ಟು ಭೀಮಾ. ಈಗ ಅರ್ಜುನನು ಕೂಡ ಹಿಂತಿರುಗಿ ಬರಲಿಲ್ಲ. ಸೊ ಹೀಗಾಗಿ ಯುಧಿಷ್ಠರ ಏನು ಮಾಡ್ತಾನೆ, ಇನ್ನೊಬ್ಬ ಸಹೋದರನಾಗಿರ್ತಕ್ಕಂಥ ಭೀಮನನ್ನು ಏನು ಮಾಡ್ತಾನೆ, ಕರೀತಾನೆ. ಹಿ ಟರ್ನ್ ಟು ಭೀಮಾ, ಭೀಮನ ಕಡೆ ತಿರುಗಿಬಿಟ್ಟು, ಡಿಯರ್ ಬ್ರದರ್, ಆತ್ಮೀಯ ಸಹೋದರ, ಇವನ್ ಅರ್ಜುನ ದ ಗ್ರೇಟ್ ಹೀರೋ ಹ್ಯಾಸಂಟ್ ರಿಟರ್ನ್, ಒಬ್ಬ ಮಹಾನ್ ನಾಯಕ ಅವನೇ ಹಿಂತಿರುಗಿ ಬರಲಿಲ್ಲ. ಸಮಥಿಂಗ್ ಟೆರಿಬಲ್ ಮಸ್ಟ್ ಹ್ಯಾವ್ ಹ್ಯಾಪನ್ ಟು ಅವರ್ ಬ್ರದರ್ಸ್, ಏನೋ ಭಯಂಕರವಾಗಿರ್ತಕ್ಕಂಥದ್ದೇ ನಮ್ಮ ಸಹೋದರರಿಗೆ ಆಗಿದೆ. ಪ್ಲೀಸ್ ಫೈಂಡ್ ದಮ್ ಕ್ವಿಕ್ಲಿ, ಅವರೆಲ್ಲಿದ್ದಾರೆ ಅಂಥೇಳಿ ಬೇಗನೆ ಹುಡುಕು. ಭೀಮಾ ಹರಿಡ್ ಅವೇ, ಭೀಮಾ ಅವಸರವಾಗಿ ಏನು ಮಾಡ್ತಾನೆ ಅಂದರೆ ಅಲ್ಲಿಂದ ಹೊರಡ್ತಾನೆ. ವಿದೌಟ್ ಅನದರ್ ವರ್ಡ್, ಬೇರೆ ಒಂದು ಶಬ್ದವನ್ನು ಮಾತನಾಡದೆ. ಲೈಕ್ ಅರ್ಜುನನಂತೆ. ಭೀಮಾ ಆಲ್ಸೋ ಡಿಡ್ ನಾಟ್ ಹೀಡ್ ದ ವಾರ್ನಿಂಗ್, ಭೀಮನು ಸಹಿತ ಆ ವಾರ್ನಿಂಗ್ಗೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಆತ ಎಚ್ಚರಿಕೆ ಮಾತುಗಳನ್ನು ಕೇಳಲೇ ಇಲ್ಲ. ಡ್ರ್ಯಾಂಕ್ ದ ವಾಟರ್ ಈಗರ್ಲಿ, ಕಾತುರದಿಂದ ಏನು ಮಾಡ್ತಾನೆ, ಆತ ನೀರನ್ನು ಕುಡಿದು ಬಿಡ್ತಾನೆ. ಗ್ಲೇರಿಂಗ್ ಅರೌಂಡ್ ಇನ್ ಡಿಫೈನ್ಸ್, ಎಲ್ಲ ಕಡೆ ಪ್ರತಿಭಟಿಸುವಂಥ ಒಂದು ದೃಷ್ಟಿಯನ್ನು ಬೀರುತ್ತಾ ಏನು ಮಾಡ್ತಾನೆ, ನೀರು ಕುಡಿತಾನೆ. ಆ್ಯಂಡ್ ಇನ್ಸ್ಟಂಟ್ಲಿ ಹೀಸ್ ಗ್ರೇಟ್ ಸ್ಟ್ರೆಂತ್, ನಿಜವಾಗಲೂ ಆ ಕ್ಷಣದಲ್ಲಿ ಆತನ ಒಂದು ಮಹಾನ್ ಶಕ್ತಿ ಸೀಮ್ ಟು ಸ್ಲಿಪ್ ಫ್ರಮ್ ಹಿಮ್ ಲೈಕ್ ಅ ಗಾರ್ಮೆಂಟ್, ಒಂದು ಬಟ್ಟೆ ಹೇಗೆ ಒಣಗಿ ಹಾಕಿರ್ತಕ್ಕಂಥ ಬಟ್ಟೆ ಕೆಳಗೆ ಬೀಳುತ್ತಲ್ಲ ಹಾಗೆ ಆತನ ಒಬ್ಬ ಮಹಾನ್ ಶಕ್ತಿಶಾಲಿ ಯೋಧ ಯಾರು, ಭೀಮ, ಆತ ಒಂದು ಬಟ್ಟೆ ಥರ ಏನು ಮಾಡ್ತಾನೆ ಅಂದರೆ ಕೆಳಗಡೆ ಬಿದ್ಕೊಂಡು ಬಿಡ್ತಾನೆ. ಹಿ ಆಲ್ಸೋ ಫೆಲ್ ಡೈಡ್ ಅಮಾಂಗ್ ಹೀಸ್ ಬ್ರದರ್ಸ್, ಆತನೂ ಸಹಿತ ತನ್ನ ಸಹೋದರಿಯಾಗಿರ್ತಕ್ಕಂಥ ಪರಿಸ್ಥಿತಿಗೆ ಬಂದು ತಲುಪ್ತಾನೆ. ಪಝಲ್ಡ್ ಆ್ಯಂಡ್ ವರಿಡ್ ದ್ಯಾಟ್ ಹಿಸ್ ಬ್ರದರ್ಸ್ ಹ್ಯಾಡ್ ನಾಟ್ ರಿಟರ್ನ್, ಆತನಿಗೆ ಭಾಳ ಚಿಂತೆ ಆಯಿತು. ಚಿಂತೆಯ ಜೊತೆಗೆ ಆತಂಕವೂ ಕೂಡ ಆಯಿತು. ಯಾರಿಗೆ, ಯುಧಿಷ್ಠರನಿಗೆ. ತನ್ನ 4 ಜನ ಸಹೋದರರು ಹಿಂತಿರುಗಿ ಬರಲಿಲ್ಲ. ಯುಧಿಷ್ಠರ ಹಿಮ್ಸೆಲ್ಫ್ ಪ್ರೊಸೀಡೆಡ್ ಇನ್ ದ ಡೈರೆಕ್ಷನ್, ಯುಧಿಷ್ಠರ ಏನು ಮಾಡಿದ, ತಮ್ಮ ಸಹೋದರರು ನಡೆದುಕೊಂಡು ಹೋಗಿರ್ತಕ್ಕಂಥ ದಾರಿಯಲ್ಲಿ ನಡೆದುಕೊಂಡು ಹೋದ. ಹೀಸ್ ಬ್ರದರ್ಸ್ ಹ್ಯಾಡ್ ಟೇಕನ್, ಅವರ ಸಹೋದರರು ಯಾವ ದಾರಿ ಹಿಡಿದು ಹೋಗಿದ್ರಲ್ಲ ಅದೇ ದಾರಿ ಹಿಡಿದು ಇವನು ಸಹಿತ ಹೋದ. ವ್ಯಾನ್ ಹಿ ಕೇಮ್ ನಿಯರ್ ಅ ಫೂಲ್, ಯಾವಾಗ ಆತ ಕೊಳದ ಹತ್ರ ಬಂದ. ಹಿ ಸಾ ಹೀಸ್ 4 ಬ್ರದರ್ಸ್ ಲೈಯಿಂಗ್ ಆನ್ ದ ಗ್ರೌಂಡ್, ಯಾವಾಗ ಕೊಳದ ಹತ್ರ ಬಂದ ಆತ ತನ್ನ 4 ಜನ ಸಹೋದರರು ಅಲ್ಲಿ ಕೊಳದ ಬಳಿ ಮಲಗಿರುವುದನ್ನು, ಸತ್ತ ಹಾಗೆ ಬಿದ್ದಿರುವುದನ್ನು ಕಾಣ್ದ. ಆ್ಯಂಡ್ ಟು ಆಲ್ ಅಪಿಯರೆನ್ಸ್ ಡೆಡ್, ಹಿ ವಾಸ್ ಶಾಕ್ಡ್, ಆತನಿಗೆ ಆಶ್ಚರ್ಯ ಆಯಿತು. ಹಿ ಗಾಟ್ ಇನ್ ಟು ದ ಫೂಲ್ ಟು ಕ್ವೆಂಚ್ ಹಿಸ್ ಥರ್ಸ್ಟ್, ಮೊದಲು ನೀರು ಕುಡಿಬೇಕಂತೇಳಿ ಆತ ಏನು ಮಾಡ್ತಾನೆ, ಕೊಳಕ್ಕೆ ಹೋಗ್ತಾನೆ. ಆ್ಯಟ್ ಒನ್ಸ್, ಅದೇ ಸಮಯಕ್ಕೆ, ಅ ವಾಯ್ಸ್ ವಿದೌಟ್ ಫ್ರಮ್ ವಾರ್ನ್ಡ್ ಹಿಮ್, ಯಾವುದೇ ಒಂದು ಎಚ್ಚರಿಕೆಯನ್ನು ಕೊಡದೆ, ಯುವರ್ ಬ್ರದರ್ಸ್ ಡೈಡ್, ನಿನ್ನ ಸಹೋದರರು ತೀರಿಕೊಂಡಿದ್ದಾರೆ. ಬಿಕಾಸ್ ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ಸ್, ಅವರು ನನ್ನ ಮಾತುಗಳಿಗೆ ಲಕ್ಷ್ಯ ಕೊಡಲಿಲ್ಲ, ನನ್ನ ಪದಗಳಿಗೆ ಲಕ್ಷ್ಯ ಕೊಡಲಿಲ್ಲ. ಡೋಂಟ್ ಫಾಲೋ ದೆಮ್, ಅವರನ್ನು ನೀನು ಹಿಂಬಾಲಿಸಬೇಡ. ಆನ್ಸರ್ ಮೈ ಕ್ವಶನ್ಸ್ ಫಸ್ಟ್, ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು. ಆ್ಯಂಡ್ ದೆನ್ ಕ್ವೆಂಚ್ ಯುವರ್ ಥರ್ಸ್ಟ್, ಆಮೇಲೆ ನಿನ್ನ ಬಾಯಾರಿಕೆಯನ್ನು ನೆಗ್ಗಿಸಿಕೊ. ದಿಸ್ ಪೂಲ್ ಈಸ್ ಮೈನ್, ಈ ಕೊಳ ನನ್ನದು ಅಂಥೇಳಿ ಆ ವಾಯ್ಸ್ ಹೇಳುತ್ತೆ. ಯುಧಿಷ್ಠಿರ ನ್ಯೂ ದ್ಯಾಟ್, ಯುಧಿಷ್ಠನಿಗೆ ಈ ವಿಷಯ ಗೊತ್ತಾಯಿತು. ಏನು ಗೊತ್ತಾಯಿತು ಅಂತಂದರೆ, ದೀಸ್ ಕುಡ್ ಬಿ ನನ್ ಅದರ್ ದ್ಯಾನ್ ದ ವರ್ಡ್ಸ್ ಆಫ್ ಯಕ್ಷ ಅಂತ ಹೇಳ್ದ. ಅವ ಈ ಮಾತುಗಳು ಯಾರು ಅಂತ ಹೇಳಿಬಿಟ್ಟು ಇಮಿಡಿಯೇಟಾಗಿ ಗೊತ್ತಾ ಹೇಳಿಬಿಟ್ಟ. ಯಾರು, ಯುಧಿಷ್ಠಿರ. ಇನ್ನು ಉಳಿದ 4 ಜನ ಬ್ರದರ್ಸ್ಗೆ ಯಾರ ಮಾತುಗಳು ಅಂತ ಗೊತ್ತಾಗಿರಲಿಲ್ಲ. ಆದರೆ ಯುಧಿಷ್ಠಿರ ಯಾವಾಗ ಅವರ ಮಾತುಗಳನ್ನು ಕೇಳಿದ್ನಲ್ಲ, ಕೇಳಿದ ತಕ್ಷಣ ಆತ ರೆಕಗ್ನೈಸ್ ಮಾಡಿದ, ಗುರುತಿಸಿದ, ಇದು ಬೇರೆ ಅವ್ರ ಮಾತಲ್ಲ, ಇದು ಯಕ್ಷನ ಮಾತು ಅಂಥೇಳಿ ಆತನಿಗೆ ಗೊತ್ತಾಯಿತು. ಆ್ಯಂಡ್ ಗೆಸ್ ವಾಟ್ ಹ್ಯಾಡ್ ಹ್ಯಾಪನ್ಡ್, ಮತ್ತು ಅಲ್ಲೇ ನಿಂತ್ಕೊಂಡು ಗೆಸ್ ಮಾಡ್ದ ಏನಾಗಿರ್ಬೋದು ತನ್ನ ಸಹೋದರರಿಗೆ ಅಂತ ಹೇಳಿಬಿಟ್ಟು ಊಹೆ ಮಾಡಿಕೊಂಡ. ಟು ಹಿಸ್ ಬ್ರದರ್ಸ್ ಹಿ ಸಾ ಅ ಪಾಸಿಬಲ್ ವೇ ಆಫ್ ರಿಡೀಮಿಂಗ್ ದ ಸಿಚುವೇಶನ್, ಈತ ಏನು ಮಾಡ್ತಾನೆ, ಒಂದು ಸಾಧ್ಯತೆಯ ಒಂದು ದಾರಿಯನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ತಮ್ಮ ಸಹೋದರನ ವಾಪಸ್ ಬದುಕೋದಕ್ಕೆ ಏನು ಬೇಕೋ ಆ ಒಂದು ಪ್ರಯತ್ನ ಮಾಡಬೇಕಂತ ಅನ್ಕೋತಾನೆ. ಹಿ ಸೇ ಟು ದ ಬಾಡಿಲೆಸ್ ವಾಯ್ಸ್, ಆ ದೇಹವಿಲ್ಲದ ಒಂದು ಶಬ್ದ ಮಾತಾಡ್ತಕ್ಕಂಥ ಧ್ವನಿಗೆ ಹೇಳ್ತಾನೆ, ಪ್ಲೀಸ್ ಆಸ್ಕ್ ಯುವರ್ ಕ್ವಶನ್ಸ್, ನಿನ್ನ ಪ್ರಶ್ನೆಗಳನ್ನು ಕೇಳು ಅಂತ ಹೇಳಿ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ದ ವಾಯ್ಸ್ ಪುಟ್ ಕ್ವಶನ್ಸ್ ರ್ಯಾಪಿಡ್ಲಿ, ಈಗ ಆ ಒಂದು ವಾಯ್ಸ್ ಏನು ಮಾಡುತ್ತೆ ಅಥವಾ ಆ ಧ್ವನಿ ಏನು ಮಾಡುತ್ತೆ ಅಂದರೆ ಒಂದಾದ ನಂತರ ಒಂದು ಪ್ರಶ್ನೆಯನ್ನು ಕೇಳ್ತಾ ಹೋಗುತ್ತೆ, ಒನ್ ಆಫ್ಟರ್ ಅನದರ್. ನೆಕ್ಸ್ಟ್ ಹೇಳ್ತಾರೆ ಈಗ ಇಲ್ಲಿ ಇಟ್ ಆಸ್ಕ್ಡ್, ಮೊದಲ ಪ್ರಶ್ನೆ ಏನು ಕೇಳ್ತದೆ ಅಂತಂದರೆ, ವಾಟ್ ಮೇಕ್ಸ್ ಸನ್ ಶೈನ್ ಎವ್ರಿ ಡೇ, ಸೂರ್ಯ ಪ್ರತಿದಿನ ಹೊಳೆಯುವುದಕ್ಕೆ ಏನು ಕಾರಣ ಅಂತ ಕೇಳುತ್ತೆ.
ಯುಧಿಷ್ಠರ ರಿಪ್ಲೈಡ್, ಯುಧಿಷ್ಠರ ಹೇಳ್ತಾನೆ, ದ ಪವರ್ ಆಫ್ ಗಾಡ್, ಅದು ದೇವರ ಶಕ್ತಿ ಅಂತ ಹೇಳ್ತಾನೆ. ವಾಟ್ ರೆಸ್ಕ್ಯೂಸ್ ಮ್ಯಾನ್ ಇನ್ ಡೇಂಜರ್, ಮನುಷ್ಯ ಅಪಾಯದಲ್ಲಿದ್ದಾಗ ಅವನನ್ನು ಕಾಪಾಡ್ತಕ್ಕಂಥವ್ರು ಯಾರು ಅಂತ ಕೇಳ್ತಾನೆ. ಯುಧಿಷ್ಠರ ಕ್ವಿಕ್ಲಿ ಆನ್ಸರ್ಡ್, ಯುಧಿಷ್ಠರ ಬೇಗನೆ ಉತ್ತರಿಸ್ತಾನೆ, ಕರೇಜ್, ಧೈರ್ಯ ಅಂತ ಹೇಳ್ತಾನೆ. ವಾಟ್ ಈಸ್ ದ ಮೋರ್ ನೋಬ್ಲಿ ಸಸ್ಟೈನಿಂಗ್ ದ್ಯಾನ್ ದ ಅರ್ತ್ ಅಂತ ಹೇಳ್ತಾರೆ. ಈ ಭೂಮಿಗಿಂತಲೂ ಹೆಚ್ಚಿನ ಸಸ್ಟೈನಿಂಗನ್ನು ಹೊಂದಿರತಕ್ಕಂಥವ್ರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಯುಧಿಷ್ಠರ ಸೇಡ್, ದ ಮದರ್ ಹೂ ಬ್ರಿಂಗ್ಸ್ ಅಪ್ ದ ಚಿಲ್ಡ್ರನ್, ಯಾರು ಮಕ್ಕಳನ್ನು ಬೆಳೆಸ್ತಕ್ಕಂಥ ತಾಯಿ ಇದ್ದಾಳಲ್ಲ ಅವಳು ಅಂತ ಹೇಳ್ತಾನೆ. ವಾಟ್ ಈಸ್ ದ ಫಾಸ್ಟರ್ ದ್ಯಾನ್ ವಿಂಡ್, ಈಗ ಮುಂದಿನ ಪ್ರಶ್ನೆಯನ್ನು ಕೇಳ್ತಾನೆ ಆ ಯಕ್ಷ ಇದ್ದ ಯುಧಿಷ್ಠಿರನಿಗೆ. ಏನಪ್ಪ ಮುಂದಿನ ಪ್ರಶ್ನೆ ಅಂತಂದರೆ, ವಾಟ್ ಈಸ್ ಫಾಸ್ಟರ್ ದ್ಯಾನ್ ವಿಂಡ್, ಗಾಳಿಗಿಂತ ವೇಗವಾಗಿ ಸಾಗ್ತಕ್ಕಂಥದ್ದು ಯಾವುದು ಅಂತ ಕೇಳ್ತಾನೆ. ಅವಾಗ ಯುಧಿಷ್ಠಿರ ಉತ್ತರ ಕೊಡ್ತಾನೆ, ಮೈಂಡ್, ಮನಸ್ಸು ಅಂತ ಹೇಳ್ತಾನೆ. ವಾಟ್ ಬಿ ಫ್ರೆಂಡ್ಸ್ ಅ ಟ್ರಾವೆಲರ್, ಇಲ್ಲಿ ಪ್ರಯಾಣ ಮಾಡುವ ಹೊತ್ತಿನಲ್ಲಿ ಸ್ನೇಹಿತನಾಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ ಲರ್ನಿಂಗ್, ಕಲಿಯುವಿಕೆ ಅಂತ ಹೇಳ್ತಾರೆ. ಆ್ಯಂಡ್ ಹೂ ಈಸ್ ದ ಫ್ರೆಂಡ್ ಆಫ್ ಒನ್ ಹೂ ಸ್ಟೇ ಆಟ್ ಹೋಮ್ ಅಂತ ಹೇಳ್ತಾರೆ. ಯಾರು ನಮ್ಮ ಸ್ನೇಹಿತರಾಗಿರ್ತಾರೆ ಮತ್ತು ನಮ್ಮ ಮನೆಯಲ್ಲಿ ವಾಸ ಮಾಡ್ತಾರೆ ಅಂತ ಕೇಳಿದರೆ ಅದಕ್ಕೆ ವೈಫ್ ಅಂದರೆ ಹೆಂಡತಿ ಅಂತ ಉತ್ತರ ಕೊಡ್ತಾರೆ. ಹೂ ಅಕಂಪನೀಸ್ ಅ ಮ್ಯಾನ್ ಇನ್ ಡೆತ್, ಮನುಷ್ಯ ಸತ್ ನಂತರ ಆತನಿಗೆ ಜೊತೆಗಾರನಾಗಿ ಹೋಗ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಆವಾಗ ಧರ್ಮ ಅಂತ ಹೇಳ್ತಾನೆ ಯಾರು, ಯುಧಿಷ್ಠಿರ. ದ್ಯಾಟ್ ಅಲೋನ್ ಅಕಂಪನೀಸ್ ಅ ಸೋಲ್ ಇನ್ ಇಟ್ಸ್ ಸಾಲಿಟರಿ ಜರ್ನಿ ಆಫ್ಟರ್ ಡೆತ್, ಮನುಷ್ಯನ ಸಾವಿನ ನಂತರ ಆತನ ಆತ್ಮ ಏಕಾಂಗಿಯಾಗಿ ಸಾಗ್ತಿರ್ಬೇಕಾದ್ರೆ ಅವರೊಂದಿಗೆ ಹೋಗ್ತಕ್ಕಂಥದ್ದು ಧರ್ಮ ಮಾತ್ರ ಅಂತ ಹೇಳ್ತಾನೆ. ವಿಚ್ ಇಸ್ ದ ಬಿಗ್ಗರ್ ವೆಸಲ್ ಅಂತ ಕೇಳ್ತಾನೆ. ವಿಚ್ ಇಸ್ ದ ಬಿಗ್ಗೆಸ್ಟ್ ವೆಸಲ್, ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಪಾತ್ರೆ ಯಾವುದು ಅಂತ ಕೇಳ್ತಾನೆ. ಅವಾಗ ಸರಿಯಾಗಿರ್ತಕ್ಕಂಥ ಉತ್ತರ ದ ಅರ್ತ್, ಭೂಮಿ ಅಂತಕ್ಕಂಥದ್ದು ಅಂತ ಹೇಳ್ತಾನೆ. ವಿಚ್ ಕಂಟೇನ್ಸ್ ಆಲ್ ವಿದಿನ್ ಇಟ್ ಸೆಲ್ಫ್ ಇಸ್ ದ ಗ್ರೇಟೆಸ್ಟ್ ವೆಸಲ್ ಅಂತ ಹೇಳ್ತಾನೆ. ವಾಟ್ ಈಸ್ ಹ್ಯಾಪಿನೆಸ್, ಸಂತೋಷ ಅಂದರೆ ಏನು ಅಂತಂದರೆ ಹ್ಯಾಪಿನೆಸ್ ಇಸ್ ದ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್ ಅಂತ ಹೇಳ್ತಾನೆ. ಒಳ್ಳೆಯ ಕೆಲಸದಿಂದ ಬರ್ತಕ್ಕಂತಹ ಫಲಿತಾಂಶವೇ ಸಂತೋಷ ಅಂತ ಹೇಳ್ತಾನೆ. ವಾಟ್ ಈಸ್ ದ್ಯಾಟ್ ಅಬಂಡನಿಂಗ್ ವಿಚ್ ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್, ಯಾವುದನ್ನು ಮನುಷ್ಯ ಬಿಟ್ಟು ಬಿಡುವುದರಿಂದ ಮನುಷ್ಯ ಶ್ರೀಮಂತನಾಗ್ತಾನೆ ಅಥವಾ ಎಲ್ಲರಿಂದ ಪ್ರೀತಿಸಲ್ಪಡ್ತಾನೆ ಅಂತ ಕೇಳ್ತಾರೆ ಯಕ್ಷ. ಅವಾಗ ಅದಕ್ಕೆ ಉತ್ತರವಾಗಿ ಫ್ರೈಡ್, ಅಹಂಕಾರವನ್ನು ಬಿಟ್ಟರೆ ಎಲ್ಲರಿಂದ ಪ್ರೀತಿ ಪಾತ್ರಕ್ಕೆ ಒಳಗಾಗ್ತೀವಿ. ಅಬಂಡನಿಂಗ್ ದ್ಯಾಟ್ ಮ್ಯಾನ್ ವಿಲ್ ಬಿ ಲವ್ಡ್ ಬೈ ಆಲ್. ವಾಟ್ ಈಸ್ ದ ಲಾಸ್ ವಿಚ್ ಬ್ರಿಂಗ್ಸ್ ಜಾಯ್ ಆ್ಯಂಡ್ ನಾಟ್ ಸಾರೋ, ಏನನ್ನು ಕಳ್ಕೊಂಡ್ರೆ ನಮಗೆ ಸಂತೋಷ ಸಿಗುತ್ತೆ ಹೊರತಾಗಿ ದುಃಖವಲ್ಲ ಅಂತ ಕೇಳ್ತಾರೆ. ಆ್ಯಂಗರ್ ಅಂತಂದರೆ ಸಿಟ್ಟು. ಗಿವಿಂಗ್ ಇಟ್ ಅಪ್, ಯಾವಾಗ ನಾವು ಸಿಟ್ಟನ್ನು ಬಿಡ್ತೀವಿ ವಿ ವಿಲ್ ನೋ ಲಾಂಗರ್ ಬಿ ಸಬ್ಜೆಕ್ಟೆಡ್ ಟು ಸಾರೋ, ನಮಗೆ ದುಃಖ ಆಗೋದಿಲ್ಲ ಅಂತ ಇಲ್ಲಿ ಯಾರು ಯುಧಿಷ್ಠಿರ ಹೇಳ್ತಾರೆ. ಆಮೇಲೆ ವಾಟ್ ಈಸ್ ದ್ಯಾಟ್ ಬೈ ಗಿವಿಂಗ್ ಅಪ್ ವಿಚ್ ಮ್ಯಾನ್ ಬಿಕಮ್ ವೆಲ್ದಿ, ಯಾವುದನ್ನು ಕೊಡೋದ್ರ ಮುಖಾಂತರವಾಗಿ ಮನುಷ್ಯ ತುಂಬ ಶ್ರೀಮಂತನಾಗಬಹುದು ಅಂತ ಕೇಳಿದ್ರೆ ಡಿಸೈರ್, ಯಾವುದನ್ನು ಬಿಡೋದ್ರ ಮುಖಾಂತರ. ಗಿವಿಂಗ್ ಅಪ್ ಅಂದರೆ ಬಿಟ್ಟು ಬಿಡುವುದು ಅಂತ ಅರ್ಥ ಆಗುತ್ತೆ. ಇಲ್ಲಿ ಆಸೆಯನ್ನು ಬಿಟ್ಟರೆ ಮನುಷ್ಯ ಶ್ರೀಮಂತನಾಗಬಹುದು. ಗೆಟಿಂಗ್ ರೀಡ್ ಆಫ್ ಇಟ್ ಮ್ಯಾನ್ ಬಿಕಮ್ ವೆಲ್ದಿ ಅಂತ ಹೇಳ್ತಾರೆ. ವಾಟ್ ಮೇಕ್ಸ್ ಒನ್ ರಿಯಲ್ ಬ್ರಾಹ್ಮಣ, ನಿಜವಾಗಲೂ ಬ್ರಾಹ್ಮಣ ಆಗ್ತಕ್ಕಂಥವ್ರು ಈಸ್ ಇಟ್ ಬೈ ಬರ್ತ್, ಹುಟ್ಟಿನಿಂದ ಬ್ರಾಹ್ಮಣನ, ಅಥವಾ ಗುಡ್ ಕಂಡಕ್ಟ್ ಆರ್ ಲರ್ನಿಂಗ್, ಅಥವಾ ಒಳ್ಳೆಯ ಕೆಲಸದಿಂದ ಆತ ಬ್ರಾಹ್ಮಣನಾಗ್ತಾನ ಅಥವಾ ಕಲಿಯೋದ್ರಿಂದ ಬ್ರಾಹ್ಮಣನಾಗ್ತಾನ. ಅದಕ್ಕೆ 3 ಆಪ್ಷನ್ ಕೊಟ್ಟಿದ್ದಾನೆ ಆತ. ಇಲ್ಲಿ ಬರ್ತ್ ಆ್ಯಂಡ್ ಲರ್ನಿಂಗ್ ಡು ನಾಟ್ ಮೇಕ್ ಒನ್ ಅ ಬ್ರಾಹ್ಮಣ, ಇಲ್ಲಿ ಹುಟ್ಟು ಅಥವಾ ಕಲಿಕೆ ಅಂತಕ್ಕಂಥದ್ದು ಯಾರನ್ನ ಬ್ರಾಹ್ಮಣನಾಗಿ ಮಾಡೋದಿಲ್ಲ. ಗುಡ್ ಕಂಡಕ್ಟ್ ಅಲೋನ್ ಡಸ್ ಅಂತ ಹೇಳ್ತಾರೆ, ಒಂದು ಒಳ್ಳೆಯ ಕೆಲಸ ಮಾಡೋದ್ರಿಂದ ಆತ ಬ್ರಾಹ್ಮಣನಾಗಲಿಕ್ಕೆ ಸಾಧ್ಯ ಇದೆ. ಹವೆವರ್ ಲರ್ನ್ಡ್ ಅ ಪರ್ಸನ್ ಮೇ ಬಿ, ಒಬ್ಬ ಕಲ್ತಿರ್ತಕ್ಕಂಥ ವ್ಯಕ್ತಿಯು ಸಹಿತ ಹಿ ವಿಲ್ ನಾಟ್ ಬಿ ಅ ಬ್ರಾಹ್ಮಣ, ಅಥವಾ ಒಬ್ಬ ಬ್ರಾಹ್ಮಣನಾಗಲಿಕ್ಕೆ ಸಾಧ್ಯ ಇಲ್ಲ. ಇಫ್ ಹಿ ಈಸ್ ಸ್ಲೇವ್ ಟು ಬ್ಯಾಡ್ ಹ್ಯಾಬಿಟ್ಸ್, ಕೆಟ್ಟ ಹವ್ಯಾಸಗಳಿಗೆ ಆತ ಗುಲಾಮನಾಗಿದ್ದರೆ ಅವನಿಗೆ ಬ್ರಾಹ್ಮಣ ಅನ್ನಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದ ಗ್ರೇಟೆಸ್ಟ್ ವಂಡರ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಇಲ್ಲಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಅದ್ಭುತ ಯಾವುದು ಅಂತ ಕೇಳಿದರೆ ಎವ್ರಿ ಡೇ ಮೆನ್ ಸಿ ಕ್ರಿಯೇಚರ್ಸ್ ಡಿಪಾರ್ಟ್ ಟು ಯಮಾಸ್ ಅಬೋರ್ಡ್, ಇಲ್ಲಿ ಪ್ರತಿ ದಿವಸ ಸಹಿತ ಈ ಭೂಮಿ ಮೇಲಿಂದ ಕೆಲವೊಂದಿಷ್ಟು ಜೀವಿಗಳು ಯಮನ ಒಂದು ಆವಾಸ ಸ್ಥಾನಕ್ಕೆ ಹೋಗ್ತಾ ಇರ್ತವೆ. ಆ್ಯಂಡ್ ಎಟ್, ಆದರೂ ಸಹಿತ ದೋಸ್ ಹೂ ರಿಮೇನ್, ಯಾರು ಉಳ್ಕೊಂಡಿದ್ದಾರೆ ಈ ಭೂಮಿ ಮೇಲೆ, ಸೀಕ್ ಟು ಲಿವ್ ಫಾರ್ ಎವರ್, ಅವರು ಯಾವತ್ತೂ ಬದುಕಿರಬೇಕು ಅಂತ ಇಷ್ಟಪಡ್ತಾರೆ. ದಿಸ್ ವೆರಿಲಿ ಈಸ್ ಗ್ರೇಟೆಸ್ಟ್ ವಂಡರ್, ಈ ಒಂದು ವಿಶೇಷವಾಗಿರ್ತಕ್ಕಂತಹ ವಿಭಿನ್ನತೆ ಈ ಜಗತ್ತಿನ ಒಂದು ಅದ್ಭುತ ಅಂಥೇಳಿ ಇಲ್ಲಿ ಹೇಳ್ತಾರೆ ಯಾರು, ಯುಧಿಷ್ಠಿರ. ದಸ್, ಹೀಗೆ ದ ಯಕ್ಷ ಪೋಸ್ಡ್ ಮೆನಿ ಕ್ವಶನ್ಸ್, ಯಕ್ಷ ಈ ರೀತಿ ಭಾಳಷ್ಟು ಪ್ರಶ್ನೆಗಳನ್ನು ಕೇಳಿದ. ಆ್ಯಂಡ್ ಯುಧಿಷ್ಠಿರ ಆನ್ಸರ್ಡ್ ದೆಮ್ ಆಲ್, ಯುಧಿಷ್ಠಿರ ಅದಕ್ಕೆಲ್ಲವೂ ಸಹಿತ ಉತ್ತರ ಕೊಟ್ಟ. ಇನ್ ದ ಎಂಡ್ ಯಕ್ಷ ಆಸ್ಕಡ್, ಇನ್ನು ಕೊನೆಯದಾಗಿ ಯಕ್ಷ ಏನು ಮಾಡ್ತಾನೆ, ಒಂದು ಪ್ರಶ್ನೆ ಕೇಳ್ತಾನೆ. ಓ ಕಿಂಗ್, ಓ ರಾಜನೇ,
ಒನ್ ಆಫ್ ಯುವರ್ ಡೆಡ್ ಬ್ರದರ್ಸ್ ಕ್ಯಾನ್ ನೌ ಬಿ ರಿವೈವ್ಡ್. ಈಗ ಸತ್ತಿರ್ತಕ್ಕಂಥ ನಿಮ್ಮ 4 ಜನ ಸಹೋದರರಲ್ಲಿ ಒಬ್ಬರನ್ನ ನಾನು ಜೀವಂತ ಮಾಡಿಕೊಡ್ತೇನೆ. ಹೋಮ್ ಡು ಯು ವಾಂಟ್ ಟು ರಿವೈವ್ಡ್? ಯಾರನ್ನ ನಾನು ಜೀವಂತ ಮಾಡಲಿ ಅಂತ ಕೇಳ್ತಾನೆ ಯಕ್ಷ. ಹಿ ಶಾಲ್ ಕಮ್ ಬ್ಯಾಕ್ ಟು ಲೈಫ್. ಆತ ವಾಪಸ್ ಏನು ಮಾಡ್ತಾನೆ, ಬದುಕಿ ಬರ್ತಾನೆ ಅಂತ ಹೇಳ್ತಾನೆ. ಆವಾಗ ಯುಧಿಷ್ಠಿರ ಥಾಟ್ ಫಾರ್ ಅ ಮೂಮೆಂಟ್, ಯುಧಿಷ್ಠಿರ ಒಂದು ಕ್ಷಣ ಆಲೋಚನೆ ಮಾಡ್ತಾನೆ. ಆ್ಯಂಡ್ ದೆನ್ ರಿಪ್ಲೈಡ್, ಆಮೇಲೆ ಉತ್ತರ ಕೊಡ್ತಾನೆ, ಮೇ ದ ಕ್ಲೌಡ್ ಕಾಂಪ್ಲೆಕ್ಸ್ ಇನ್ ಲೋಟಸ್ ಐಡ್ ಬ್ರಾಡ್ ಚೆಸ್ಟೆಡ್ ಆ್ಯಂಡ್ ಲಾಂಗ್ ಆರ್ಮ್ ನಕುಲ ಲೈಂಗ್ ಲೈಕ್ ಅ ಪಾಲನ್ ಎಬೋನಿ ಟ್ರೀ ಅರೈಸ್ ಅಂತ ಹೇಳ್ತಾನೆ. ಮೇ ದ ಕ್ಲೌಡ್ ಕಾಂಪ್ಲೆಕ್ಷನ್ ಅಂತಂದರೆ ಈ ಚಲುವು ಎಂಥದಪ್ಪ ಅಂದರೆ ಅದು ಕ್ಲೌಡಿಗಿರ್ತಕ್ಕಂಥ ಚಲುವನ್ನು ಹೊಂದಿರತಕ್ಕಂಥವನು. ಕಣ್ಣು ಹೇಗಿದ್ದಾವೆ ಅಂತಂದರೆ ಕಮಲದಂಥ ಕಣ್ಣನ್ನು ಹೊಂದಿರತಕ್ಕಂಥವನು. ಬ್ರಾಡ್ ಚೆಸ್ಟೆಡ್ ಅಂತಂದರೆ ವಿಶಾಲವಾಗಿರ್ತಕ್ಕಂಥ ಎದೆಯನ್ನು ಹೊಂದಿರತಕ್ಕಂಥವನು. ಮತ್ತು ಲಾಂಗ್ ಆರ್ಮ್ ಉದ್ದನೆಯ ಕೈಗಳನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಯಾರಪ್ಪ ಇಲ್ಲಿ ಅಂತಂದರೆ ಆತ ನಕುಲ. ಅವ ಹೇಗೆ ಮಲ್ಕೊಂಡಿದ್ದಾನೆ ಅಂತಂದರೆ ಲಾಯಿಂಗ್ ಅಂದರೆ ಒರಗಿದ್ದಾನೆ. ಲೈಕ್ ಅ ಪಾಲನ್ ಎಬೋನೆಟ್ರಿ, ಒಂದು ಬಿದ್ದ ಎಬೋನೆಟ್ರಿಗೆ ಆತ ಮಲ್ಕೊಂಡಿದ್ದಾನೆ. ಅವನನ್ನು ಎಬ್ಬಿಸು ಅಂತ ಹೇಳ್ತಾನೆ. ರೈಸ್, ಆತನ ಜೀವಂತ ಮಾಡುವಂತ ಕೇಳ್ಕೊಳ್ತಾನೆ. ಯಾರು? ಯುಧಿಷ್ಠಿರ. ಯಾರಿಗೆ ಕೇಳ್ಕೊಳ್ತಾನೆ? ಯಕ್ಷನಿಗೆ. ದ ಯಕ್ಷ ವಾಸ್ ಪ್ಲೀಸ್ಡ್ ಆಟ್ ದಿಸ್ ಆ್ಯಂಡ್ ಆಸ್ಕ್ಡ್. ಯಕ್ಷ ತುಂಬ ಸಂತೋಷ ಪಡ್ತಾನೆ ಹೀಗೆ ಕೇಳಿದಾಗ, ಮತ್ತು ಸಂತೋಷಪಟ್ಟು ಕೇಳ್ತಾನೆ. ಯಾಕೆ ಯುಧಿಷ್ಠಿರ ಯಾರನ್ನು ಕೇಳ್ತಾನೆ? ಯುಧಿಷ್ಠಿರನನ್ನು ಕೇಳ್ತಾನೆ. ವೈ ಡಿಡ್ ಯು ಚೂಸ್ ನಕುಲ? ಯಾಕೆ ನೀನು ನಕುಲನನ್ನು ಆಯ್ಕೆ ಮಾಡಿದೆ? ಇನ್ ಪ್ರಿಫರೆನ್ಸ್ ಟು ಭೀಮ, ನೀನು ಭೀಮನಿಗೆ ಪ್ರಿಫರೆನ್ಸ್ ಕೊಡ್ಬೋದಾಗಿತ್ತು. ಹೂ ಹ್ಯಾಸ್ ದ ಸ್ಟ್ರೆಂತ್ ಆಫ್ 16,000 ಎಲಿಫೆಂಟ್ಸ್? ಯಾರಿಗೆ 16,000 16,000 ಆನೆಗಳ ಬಲವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಭೀಮ, ಅವನಿಗೆ ಕೊಡುವಂಥ ಪ್ರಿಫರೆನ್ಸ್ ಅವನಿಗೆ ಕೊಡಬೇಕಾಗಿತ್ತು, ನೀನು ಯಾಕೆ ನಕುಲನಿಗೆ ಕೊಟ್ಟೆ ಅಂತ ಕೇಳ್ತಾನೆ. ಐ ಹ್ಯಾವ್ ಹರ್ಡ್ ದ್ಯಾಟ್ ಭೀಮ ಈಸ್ ಮೋಸ್ಟ್ ಡಿಯರ್ ಟು ಯು. ಭೀಮ ಅಂತಕ್ಕಂಥ ಸಹೋದರ ಇದ್ದಾನಲ್ಲ, ಆತನಿಗೆ ತುಂಬ ಆತ್ಮೀಯನಾಗಿರ್ತಕ್ಕಂಥ ಸಹೋದರ. ಅವನು ಬಿಟ್ಟು ನೀನು ನಕುಲನ್ಯಾಕೆ ಚೂಸ್ ಮಾಡಿದೆ ಅಂಥೇಳಿ ಯಕ್ಷ ಕೇಳ್ತಾನೆ. ಆ್ಯಂಡ್ ವೈ ನಾಟ್ ಅರ್ಜುನ? ಅರ್ಜುನನ ಯಾಕೆ ನೀನು ಸೆಲೆಕ್ಟ್ ಮಾಡಲಿಲ್ಲ? ಹೂಸ್ ಪ್ರೋವೆಸ್ ಇನ್ ಆರ್ಮ್ಸ್ ಇನ್ ಯುವರ್ ಪ್ರೊಟೆಕ್ಷನ್. ಹೌದಾ, ಅವನ ರಕ್ಷಣೆಯಲ್ಲಿರ್ತಕ್ಕಂಥವು ನೀನು ಯಾಕೆ ಅವನನ್ನು ಬಿಟ್ಟೆ ಅಂತ ಕೇಳ್ತಾನೆ. ಟೆಲ್ ಮಿ ವೈ ಯು ಚೂಸ್ ನಕುಲ ರಾದರ್ ದೆನ್ ಐದರ್ ಆಫ್ ದೀಸ್ ಟು. ಇವರಿಬ್ಬರನ್ನು ಹೊರತುಪಡಿಸಿ ಅವರನ್ನು ಯಾಕೆ ಆಯ್ಕೆ ಮಾಡಿದೆ ಅಂತ ಕೇಳ್ತಾನೆ. ಅವಾಗ ಯುಧಿಷ್ಠಿರ ರಿಪ್ಲೈಡ್, ಯುಧಿಷ್ಠಿರ ಉತ್ತರ ಕೊಡ್ತಾನೆ. ಓ ಯಕ್ಷ, ಕುಂತಿ ಆ್ಯಂಡ್ ಮಾದ್ರಿ ವರ್ ದ ಟು ವ್ಯೂಸ್ ಆಫ್ ಮೈ ಫಾದರ್. ಕುಂತಿ ಮತ್ತು ಮಾದ್ರಿ ಅಂತಕ್ಕಂಥವ್ರು ನನ್ನ ತಂದೆಗೆ 2 ಜನ ಹೆಂಡಂದಿರು. ನಾನು ಅ ಸನ್ ಆಫ್ ಕುಂತಿ, ನಾನು ಕುಂತಿಯ ಮಗ. ಐ ಆಮ್ ಸರ್ವಿಂಗ್, ನಾನು ಅವಳಿಗೆ ಸೇವೆ ಸಲ್ಲಿಸ್ತೇನೆ, ನಾನು ಸೇವೆಯನ್ನು ಕೊಡ್ತೇನೆ. ಆ್ಯಂಡ್ ಸೊ ಶಿ ಈಸ್ ನಾಟ್ ಕಂಪ್ಲೀಟ್ಲಿ ಬಿರೇವ್ಡ್, ಅವಳಿಗೇನು ತೊಂದರೆ ಇಲ್ಲ. ಸೊ ಟು ಬಿ ಫೇರ್, ಅದು ಉತ್ತಮವಾಗಿರಬೇಕು ಅಂತಂದರೆ ಐ ಆಸ್ಕ್ ದ್ಯಾಟ್ ಮಾದ್ರಿ ಸನ್ ನಕುಲ. ಯಾಕಂದರೆ ಮಾದ್ರಿ ಅಂತಕ್ಕಂಥ ತಾಯಿ ಇದ್ದಾಳಲ್ಲ, ಅವಳನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಮಗ ಬೇಕಲ್ಲ, ಅದಕ್ಕೆ ನಕುಲನನ್ನು ಕೇಳ್ತಾ ಇದ್ದೇನೆ. ಬಿ ರಿವೈವ್ಡ್. ದ ಯಕ್ಷ ವಾಸ್ ಪ್ಲೀಸ್ಡ್ ವಿತ್ ಯುಧಿಷ್ಠಿರಾಸ್ ಇಂಪಾರ್ಶಿಯಾಲಿಟಿ. ಯಕ್ಷ ಅವನ ಒಂದು ಇಂಪಾರ್ಶಿಯಾಲಿಟಿಯಿಂದ ಇಂಪ್ರೆಸ್ ಆದ. ಇಂಪ್ರೆಸ್ ಅಂದರೆ ಆಕರ್ಷಣೆಗೊಂಡ ಅಥವಾ ಸಂತೋಷಗೊಂಡ. ಆತ ಯಾವತ್ತೂ ಪಕ್ಷಪಾತ ಮಾಡಲಿಲ್ಲ. ಯಾರು? ಯುಧಿಷ್ಠಿರ. ಪಕ್ಷಪಾತವಿಲ್ಲದೆ ಇರ್ತಕ್ಕಂಥದ್ದನ್ನು ನೋಡಿ ಆತ ಏನು ಮಾಡ್ತಾನೆ, ಆ್ಯಂಡ್ ಗ್ರಾಂಟೆಡ್ ಆಲ್ ಹೀಸ್ ಬ್ರದರ್ಸ್ ವುಡ್ ಕಮ್ ಬ್ಯಾಕ್ ಟು ಲೈಫ್. ಆತನ ಎಲ್ಲ ಸಹೋದರರು ಹಿಂತಿರುಗಿ ಜೀವಂತ ಆಗಿ ಬರ್ತಾರೆ. ಇಟ್ ವಾಸ್ ಯಮ. ಈಗ ಯಕ್ಷನ ರೂಪವನ್ನು ಧರಿಸಿ ಬಂದಿರತಕ್ಕಂಥವ್ರು ಬೇರೆ ಯಾರೂ ಅಲ್ಲ, ಅದು ಯಮ ಅಂತ ಹೇಳ್ತಾರೆ. ದ ಲಾರ್ಡ್ ಆಫ್ ಡೆತ್, ಅವರನ್ನು ಸಾವಿನ ದೇವರು ಅಂತ ಕರಿತೇವೆ. ಹೂ ಹ್ಯಾಡ್ ಟೇಕನ್ ದ ಫಾರ್ಮ್ ಆಫ್ ದ ಡೀರ್. ಅವನು ಏನು ಮಾಡಿದ್ದ ಅಂದರೆ ಜಿಂಕೆಯ ರೂಪವನ್ನು ತಾಳಿ ಇವರನ್ನು ಒಂದು ಬಹಳಷ್ಟು ಆಳವಾದ ದಟ್ಟವಾದ ಅರಣ್ಯಕ್ಕೆ ತೆಗೆದುಕೊಂಡು ಬಂದಿರತಕ್ಕಂಥವನು ಅದೇ ಯಮ ಆಗಿದ್ದ ಅಂಥೇಳಿ. ಆ್ಯಂಡ್ ದ ಯಕ್ಷ ಆ್ಯಂಡ್ ಸೋ ದ್ಯಾಟ್ ಹಿ ಮೈಟ್ ಸಿ ಹೀಸ್ ಸನ್ ಯುಧಿಷ್ಠಿರ. ನಿಜವಾಗ್ಲೂ ಯುಧಿಷ್ಠಿರ ಅಂತಕ್ಕಂಥವನು ಆ ಒಂದು ಲಾರ್ಡ್ ಆಫ್ ಡೆತ್ ಯಮ ಇದ್ದಾನಲ್ಲ, ಆತನ ಮಗ ಇವನು. ಆ್ಯಂಡ್ ಟೆಸ್ಟ್ ಹಿಮ್, ಮತ್ತು ಆತನ ಪರೀಕ್ಷೆ ಮಾಡಬೇಕಂತೇಳಿ ಯಮ ಬಂದಿದ್ದ. ಹಿ ಎಂಬ್ರಾಸ್ಡ್ ಯುಧಿಷ್ಠಿರ ಆ್ಯಂಡ್ ಬ್ಲೆಸ್ಡ್ ಹಿಮ್. ಆತ ಏನು ಮಾಡ್ತಾನೆ, ಯಮದೇವರು ಬಂದು ಆತನನ್ನು ಎಂಬ್ರಾಸ್ ಮಾಡ್ತಾನೆ, ಆತನ ಅಪ್ಕೊಂಡು ಆತನಿಗೆ ಆಶೀರ್ವದಿಸ್ತಾನೆ. ಯಾರು? ಯಮಃ. ಯಮ ಸೇಡ್, ಒನ್ಲಿ ಅ ಫ್ಯೂ ಡೇಸ್ ರಿಮೇನ್ ಟು ಕಂಪ್ಲೀಟ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ಯುವರ್ ಎಕ್ಸೈಲ್ ಇನ್ ದ ಫಾರೆಸ್ಟ್ ಅಂತ ಹೇಳ್ತಾನೆ. ಯಮ ಆ 4 ಜನ ಸಹೋದರಿಗೆ ಹೇಳ್ತಾನೆ, ಒನ್ಲಿ ಫ್ಯೂ ಡೇಸ್ ರಿಮೇನ್, ಕೆಲವು ದಿನಗಳು ಬಾಕಿ ಉಳಿದಿವೆ. ಟು ಕಂಪ್ಲೀಟ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಅಂತಂದರೆ ಏನು ಕಾಡಿನಲ್ಲಿ ಅಲಿಯೋದಿದೆಯಲ್ಲ, ಅದು ವನವಾಸ ಮಾಡೋದಿದೆಯಲ್ಲ, ಆ ದಿನಗಳು ಇನ್ನು ಕೆಲವೇ ದಿನದಲ್ಲಿ ಮುಗಿಯಲಿವೆ ಅಂತ ಹೇಳ್ತಾರೆ. ಎಕ್ಸೈಲ್ ಅಂತ ಹೇಳ್ತಾರೆ, ವನವಾಸ ಅಂತ ಕರೀತಾರೆ. ದ 13th year ವಿಲ್ ಆಲ್ಸೋ ಪಾಸ್ ಬೈ. ಇನ್ನೇನು 13 ವರ್ಷ ಕಳೆದು ಹೋಗಿಬಿಡುತ್ತೆ. ನನ್ ಆಫ್ ಯುವರ್ ಎನಿಮೀಸ್ ವಿಲ್ ಬಿ ಏಬಲ್ ಟು ಡಿಸ್ಕವರ್ ಯು. ನಿಮ್ಮ ಯಾವುದೇ ಶತ್ರುಗಳು ನಿಮ್ಮನ್ನು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಯು ವಿಲ್ ಸಕ್ಸಸ್ಫುಲಿ ಫುಲ್ಫಿಲ್ ಯುವರ್ ಅಂಡರ್ಟೇಕಿಂಗ್.
ನೀವು ಮಾಡ್ತಕ್ಕಂಥ ಕಾರ್ಯ ಅತ್ಯಂತ ಉತ್ತಮವಾಗಿ ಏನಾಗುತ್ತೆ ಅಂದರೆ ಯಶಸ್ವಿಯಾಗುತ್ತೆ. ಆ್ಯಂಡ್ ಸೇಯಿಂಗ್ ದಿಸ್, ಇದನ್ನು ಹೇಳಿಬಿಟ್ಟು ಈ ಡಿಸ್ಅಪಿಯರ್ಡ್ ಅಂದರೆ ಆತ ಅಲ್ಲಿಂದ ಕಾಣೆಯಾಗಿ ಬಿಟ್ಟ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.